ಮಕರ ರಾಶಿಯವರು ನಿಮ್ಮ ಮನೆಯಲ್ಲಿ ನಿಮ್ಮ ಆಫೀಸಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಇಟ್ಕೊಂಡ್ರೆ ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ. ಅಂದರೆ ಗುರುಗೆ ಸಂಬಂಧಪಟ್ಟಂತಹ ವಸ್ತು ಅದಾಗಿರುತ್ತೆ. ಕಡಲೆಕಾಳು, ಕಡಲೆಬೇಳೆ ಮತ್ತು ಅದರಿಂದ ಮಾಡ್ತಕ್ಕಂಥ ಯಾವುದೇ ಒಂದು ಸಿಹಿ ಪದಾರ್ಥ ಯಾವುದಾದ್ರೂ ಒಂದು ನೀವು ಸೇವಿಸೋದಾಗಿರ್ಬೋದು ಅಥವಾ ಯಾರಿಗಾದರೂ ಅದನ್ನು ನೀವು ದಾನವಾಗಿ ಕೊಟ್ಟಾಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಬಹಳಷ್ಟು ಬೇಗ ಆಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ. ಜೊತೆಗೆ ನೋಡಿ, ರಾಹು ಕೂಡ ಮಕರ ರಾಶಿಗೆ ಬರ್ತಾ ಇದ್ದಾನೆ. ಕುಂಭ ರಾಶಿಯಿಂದ ರಾಹು ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ರಾಹು ಕೂಡ ಬರ್ತಿದ್ದಾನೆ. ಆಗ ಈ ಗುರುವಿನ ದೃಷ್ಟಿ ಪ್ಲಸ್ ಈ ರಾಹು ರಾಶಿಗೆ ಬಂದಾಗ ಖಂಡಿತವಾಗ್ಲೂ ನಿಮಗೆ ಇವಾಗ ಡಬಲ್ ಧಮಾಕ ಅಂತ ಏನು ಹೇಳ್ತೀವಿ, ಇವಾಗ 1 get 1 ಫ್ರೀ ಅಂತ ಏನು ಹೇಳ್ತೀವಿ, ಹಾಗೆ ನೀವು ಮಾಡೋ ಕೆಲಸದಲ್ಲೆಲ್ಲ ತುಂಬ ಮತ್ತೆ ಜಾಸ್ತಿ ನಿಮಗೆ ಯೋಗ ಬರ್ತಕ್ಕಂಥದ್ದು, ರಾಹು ಬಂದಾಗ ಅದೃಷ್ಟ ಬರ್ತಕ್ಕಂಥದ್ದು. ನೀವು ಗೊತ್ತಿರಲ್ಲ, ನೀವು ಅಂದ್ಕೊಂಡೇ ಇರಲ್ಲ, ನೀವೆಲ್ಲೋ ಚಿಕ್ಕದಾಗಿ ಹೋಗಿರ್ತೀರ, ಅದು ದೊಡ್ಡ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಕೊಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ತುಂಬ ಟೈಮ್ ನಿಮಗೆ ಇವಾಗ ಚೆನ್ನಾಗಿರೋದ್ರಿಂದ ಮಕರ ರಾಶಿಯವರು ಯಾವುದೇ ಕೆಲಸ ಕಾರ್ಯ, ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಅಥವಾ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳನ್ನ ನಡೆಸ್ತಕ್ಕಂಥದ್ದು, ಮತ್ತು ಮನೆ ಗುರುಪ್ರವೇಶ ಮಾಡ್ತಕ್ಕಂಥದ್ದು, ಆಲ್ರೆಡಿ ಮನೆ ಕಟ್ಟಕ್ಕೆ ಶುರು ಮಾಡಿದ್ರೇ ನಿಮಗೆ ಒಂದು ಯೋಗ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ದುಡ್ಡು, ಯಾವುದಾದ್ರೂ ದುಡ್ಡು, ಮತ್ತು ಪಾರ್ಟ್ನರ್ಶಿಪ್, ಮತ್ತು ನೋಡಿ ಸಪ್ತಮ ಅಂತ ಬಂದಾಗ 7ನೇ ಮನೇಲಿದ್ದಾಗ ಮಕರ ರಾಶಿ ಅವ್ರಿಗೆ ಏನಾದರೂ ಮದುವೆ ಆದರೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಎಲ್ಲೋ ಒಂದು ಕಡೆ ರಿಚ್ ಪೀಪಲ್ಸು ನಿಮಗೆ ಸಿಕ್ಕುವಂಥದ್ದು, ಒಳ್ಳೆ ಮನೆ ಸಿಕ್ಕೋದು, ಒಳ್ಳೆ ಮನೆತನ ಸಿಕ್ಕೋದು, ಹೀಗೆ ಲಕ್ಸುರಿಯಾಗಿರ್ತಕ್ಕಂಥದ್ದು ಈ ಥರದ್ದು. ಮತ್ತು ಗೋಲ್ಡು ಅತಿ ಹೆಚ್ಚು ಗೋಲ್ಡು ನಿಮಗೆ ಬಳುವಳಿಯಾಗಿ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮಕರ ರಾಶಿಯವರ ಒಂದು ಲೈಫಲ್ಲಿ ನಡೆಯುತ್ತೆ ಇವಾಗ ಗುರು ಬದಲಾವಣೆಯ ನಂತರ. ಅದಾದಮೇಲೆ ಮಕರ ರಾಶಿಯವರು ಅದಕ್ಕೂ ಮೀಸಲಾಗಿ ಇವಾಗ ಪಾರ್ಟ್ನರು ಯಾವಾಗೋ ಅವರು ನಿಮಗೆ ಏನೋ ದುಡ್ಡು ಕೊಡಬೇಕಾಗಿರುತ್ತೆ, ಇಲ್ಲ ಅವ್ರ ಕಡೆಯಿಂದ ಏನೋ ಬಂದಿರುತ್ತೆ, ನೀವು ಪಾರ್ಟ್ನರ್ಶಿಪ್ ಬಿಟ್ಟು ಹೋಗಿರ್ತೀರ. ಆದರೆ ಈ ಟೈಮಲ್ಲಿ ಹುಡ್ಕೊಂಡು ಬಂದು ನಿಮಗೆ ಸಲ್ಲಬೇಕಾಗಿರೋದನ್ನು ಸಲ್ಲಿಸೋ ಅಂಥದ್ದು, ನಿಮಗೆ ಸೇರಬೇಕಾಗಿರೋಂಥ ದುಡ್ಡಾಗಿರ್ಬೋದು, ಜಾಗ ಆಗಿರ್ಬೋದು, ಮನೆ ಆಗಿರ್ಬೋದು, ಯಾವುದೋ ಒಂದು ರೀತಿ ನಿಮ್ಮ ಮಡಿಲಿಗೆ ಸೇರೋ ಅಂಥ ಟೈಮ್ ಇದಾಗಿರುತ್ತೆ ಮಕರ ರಾಶಿಯವ್ರಿಗೆ. ಮತ್ತು ಜಾಸ್ತಿ ನೀವು ಅತಿ ಹೆಚ್ಚು ನೀವು ಈ ಯೆಲ್ಲೋ ಕಲರ್ ಕಾಸ್ಟ್ಯೂಮ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ರಾಹುನು ನಿಮ್ಮ ರಾಶಿಗೆ ಬರೋದ್ರಿಂದ ರಾಹುವಿನ ಪೂಜೆ ಕೂಡ ಮಾಡಬೇಕಾಗುತ್ತೆ. ಮನೆಯಲ್ಲಿ ಹೊಂಬಾಳೆ ಉಪಯೋಗಿಸೋದು, ಮತ್ತು ತುಂಬ ಮಣ್ಣಲ್ಲಿ ವಾಕ್ ಮಾಡುವಂಥದ್ದು, ಬರೀ ಕಾಲಲ್ಲಿ ವಾಕ್ ಮಾಡುವಂಥದ್ದು, ಮತ್ತು ಹುತ್ತದ ಮಣ್ಣನ್ನು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳೋ ಅಂಥದ್ದು. ಜೊತೆಗೆ ಗುರುವಿನ ಅನುಗ್ರಹನೂ ಇರೋದ್ರಿಂದ ಗುರುಗೆ ಸಂಬಂಧಪಟ್ಟಂತಹ ಟೆಂಪಲ್ಸ್ನ ವಿಸಿಟ್ ಮಾಡೋದಾಗಿರ್ಬೋದು, ಮತ್ತು ದೊಡ್ಡವರ ಗುರುಗಳ ಒಂದು ಆಶೀರ್ವಾದ ಆಶೀರ್ವಚನ ಪಡ್ಕೊಳ್ಳೋದು. ಮತ್ತು ನಿಮ್ಮ ಕೈಲಾದಾಗ, ನಿಮ್ಮ ಕೈಲಿ ಯೆಲ್ಲೋ ಕಲರ್ ಅಂತ ಬಂದಾಗ ಯೆಲ್ಲೋ ಕಲರ್ ಪಂಚೆನೋ ವಸ್ತ್ರನೋ ಒಂದು ಟವಲೋ ಏನೋ ಒಂದು ದೊಡ್ಡವರಿಗೆ ಗುರುಗಳಿಗೆ ಕೊಟ್ಟು ಆಶೀರ್ವಾದ ಮಾಡ್ಕೊಳ್ಳೋದು. ಇದೆಲ್ಲವೂ ಮಾಡಿದಾಗ ಮಕರ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯ ಯಾವುದೇ ಅಡೆತಡೆಗಳಿದ್ರೂ ಅದರಿಂದ ಫ್ರೀ ಆಗ್ತಾ ಹೋಗ್ತೀರಿ. ಸೊ ಮಕರ ರಾಶಿಯವರಿಗೆ 3ನೇಯವನಾಗಿ ಗುರು 12ನೇವನಾಗಿ ತುಂಬ ಲಾಭ ಸ್ಥಾನದಲ್ಲಿದ್ದಾನೆ. ಸಪ್ತಮದಲ್ಲಿದ್ದಾಗ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಹೊಸ ಫ್ರೆಂಡ್ಸು, ಹೊಸ ಜನ, ಹೊಸ ಕಡೆ ನಿಮ್ಮ ಕೆಲಸ ಬದಲಾವಣೆ ಆಗೋದು, ಕೆಲಸ ಕೂಡ ಎಲ್ಲೋ ಒಂದು ಕಡೆ ಹಳೆ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಸೇರ್ಕೊಳ್ಳೋದು, ಮತ್ತು ಈ ಬಟ್ಟೆಗಳು, ಹೊಸ ಬಟ್ಟೆಗಳನ್ನ ನೀವು ತಯಾರಿ ಮಾಡೋದು, ಮತ್ತು ಹೊಸ ಟೆಕ್ನಾಲಜೀಸ್ನ ತಗೊಂಡು ಬರೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಮಕರ ರಾಶಿಯವ್ರಿಗೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನು ಏನಪ್ಪ ಅಂತಂದರೆ ನೋಡಿ, ಗುರುಗೆ ಸಂಬಂಧಪಟ್ಟಂಥ ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು. ನಾನು ಹೇಳಿದೆ ಕಡಲೆಕಾಳು ಕೂಡ ಗುರುವಿನ ಒಂದು ಅಂಶ, ಗುರುವಿನ ಒಂದು ಅನುಗ್ರಹ ಇರೋದ್ರಿಂದ ನೋಡಿ, ನೀವು ಗುರು ಟೆಂಪಲ್ಗೆ ಹೋದರೆ ಆಲ್ಮೋಸ್ಟು ಕಡಲೆಕಾಳು ಹುಸಲಿ, ಕಡಲೆಬೇಳೆ, ಇದು ಕೋಸಂಬರಿ ಈ ಥರ ಮಾಡಿ ಕೊಡ್ತಾ ಹೋಗ್ತೀರಿ. ಅದನ್ನೇ ನಿಮ್ಮ ಒಂದು ಜಾಗದಲ್ಲಿ ಅದನ್ನು ಇಟ್ಕೊಂಡಾಗ ಪಾಸಿಟಿವ್ ಆಗುತ್ತೆ. ಮಕರ ರಾಶಿಯವರು ನಿಮ್ಮ ಮನೇಲಿ ಅತಿ ಹೆಚ್ಚು ಹನಿ ಅಂದರೆ ಜೇನುತುಪ್ಪವನ್ನು ಡೈಲಿ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅದು ರಾಹುಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ರಾಹು ಕೂಡ ಮಕರ ರಾಶಿಗೆ ಬರ್ತಿರ್ತಾನೆ. ಹಾಗಾಗಿ ಜೇನುತುಪ್ಪವನ್ನು ಸೇವಿಸೋದಾಗಿರ್ಬೋದು, ಅಥವಾ ಜೇನುತುಪ್ಪ, ಕಡಲೆ ಹಿಟ್ಟು ಇದರಿಂದ ಮಾಡ್ತಕ್ಕಂಥ ಸ್ವೀಟ್ನ ಅತಿ ಹೆಚ್ಚು ತಗೊಳ್ಳೋದು, ಅತಿ ಹೆಚ್ಚು ದಾನ ಮಾಡೋದು, ಮನೇಲಿ ಯಾವಾಗಲೂ ಜೇನುತುಪ್ಪ ಸ್ಟಾಕ್ ಇಡೋದು, ಮತ್ತು ಕಡಲೆಬೇಳೆ, ಕಡಲೆಕಾಳನ್ನು ಸ್ಟಾಕ್ ಇಡೋ ಅಂಥದ್ದು, ಇದನ್ನೆಲ್ಲ ಮಾಡಬೇಕು. ಅಂದರೆ ಇದನ್ನು ಖಾಲಿ ಮಾಡಬಾರ್ದು, ಮನೇಲಿ ಯಾವಾಗಲೂ ಇರೋ ಥರ ನೋಡ್ಕೋಬೇಕು. ಇದಿದ್ದಾಗ ಗುರುನೇ ನಮ್ಮ ಮನೇಲಿದ್ದಾನೆ ಅನ್ನೋ
ಒಂದು ಇದು ಬರ್ತಿರುತ್ತೆ. ಮತ್ತು ಸಂಪಿಗೆ ಹೂವನ್ನು ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ದೇವ್ರಿಗಿಟ್ಟು ಪೂಜೆ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಗುರು ಕೂಡ ನಿಮ್ಮ ಮನೇಲಿ ಇರ್ತಾನೆ, ಗುರು ಕೂಡ ಎಲ್ಲೋ ಅಲ್ಲಿ ವಾಸಿಸ್ತಾ ಇರ್ತಾನೆ. ಮತ್ತು ಅತಿ ಹೆಚ್ಚು ಯೆಲ್ಲೋ ಕಲರ್ ಬಟ್ಟೆ, ಅರಿಶಿನ, ಯಾಕಂದರೆ ಯೆಲ್ಲೋ ಕಲರ್ ಅಂತ ಬಂದಾಗ ನೋಡಿ ಅರಿಶಿನದ ಕೊಂಬಾಗಿರ್ಬೋದು, ಒಂದು ಸಣ್ಣ ಒಂದು ಅರಿಶಿನ ಕೊಂಬನ್ನು ಕೂಡ ನೀವೆಲ್ಲೋ ಒಂದು ಕಡೆ ಪರ್ಸಲ್ಲಿ ಇಟ್ಕೊಳ್ಳೋದು, ಪಾಕೆಟಲ್ಲಿ ಇಟ್ಕೊಳ್ಳೋದು, ಇದನ್ನು ಮಾಡ್ತಿದ್ರೆ ಮಕರ ರಾಶಿಯವರು ಖಂಡಿತ ನೀವೇನೇ ಕೆಲಸ ಕಾರ್ಯಕ್ಕೆ ಹೋದ್ರೂ ಅಲ್ಲಿ ಸಕ್ಸಸ್ನ ನೋಡ್ತೀರಾ.